ರೀ ಪಾನಿಪುರಿ ತಿನ್ನಕ್ಕೆ ಹೋಗಣ್ರಿ. ಯಾಕೋ ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತೈತೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ್ರಿ, ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರಣ್ರಿ. ಅದನ್ನೆಲ್ಲ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡು ಇಷ್ಟೊಂದು ಮಾಡ್ಕೊಳ್ಳೋ ಅವಶ್ಯಕತೆ ಐತಾ? ಸುಮ್ಮನೆ ರೀ ಪಾನಿಪುರಿ ತಿನ್ಕೊಂಬಿಟ್ಟು ಬರಕ್ಕೆ ಹೋಗಣ್ರಿ ಅಂತ ಹೇಳಿದ್ರೆ ಸಾಕಲ್ವಾ? ಹಂಗೆ ಹೇಳಿದ ತಕ್ಷಣ ಆರಾಮಾಗಿ ಆಯಿತು ಬಿಡು ಅಂತ ಬಿಟ್ಟು ಕೊಡ್ಸಲ್ವ ನಾನು? ಹೇಳು. ಅಯ್ಯೋ ನೀನಂತೂ ಬಿಡು. ಸರಿ ಬಾ, ಎಲ್ಲಿ ಬೇಕೋ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರೋಣ. ಲೋ ನೇತ್ರ, ರಾತ್ರಿ ಮನೆಗೂ ಬರಲಿಲ್ಲ, ಬೆಳಿಗ್ಗೆ ಈ ಸತ್ತಾದ್ರೂ ಬೆಳಿಗ್ಗೆನೂ ಕಾಣಲಿಲ್ಲ. ನೇತ್ರ ಎಲ್ಲೋದ್ಲು? ಅಯ್ಯೋ ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ, ಹೇಳೋದೇ ನೀನು ಮರ್ತೋದೆ ನಾನಂತೂ. ನೀನು ಹೇಳೋದು ಕೇಳೋದೆಲ್ಲ ಪಕ್ಕು ಕಿಕ್ಕು. ಲೋ ನಿನ್ನ ತಂಗಿ ಯಾಕೋ ಮನೆಗೆ ಬಂದಿಲ್ಲ ಇಷ್ಟೊತ್ತಾದ್ರೂ? ಮೊದಲು ನಿನ್ನ ತಂಗಿ ಎಲ್ಲ ಅವಳೆ, ಏನು ಮಾಡ್ತಾವಳೆ? ಫಸ್ಟ್ ಫೋನ್ ಮಾಡ್ಲಾ, ಫೋನ್ ನೋಡ್ರೆ ಸುಚುಡಾಪ್ ಅಂತ ಗೊತ್ತಾಯ್ತಿ. ಫೋನು ಒಳ್ಳೆ ಕತೆ ಆಯ್ತಲ್ಲ. ನನ್ನ ಫೋನ್ ಅದೆಲ್ಲೋ ಮಾಡಿಗೆ ಕಣವ, ಚಾರ್ಜ್ ಹಾಕಿದ್ದೆ ಅದಲ್ಲೇ ಬಿದ್ದೈತೆ. 4 ಸಲ ಫೋನ್ ಹಾಕೋದು ಸುಚುಡಾಪ್ ಅಂತ ಬಂತು, ಬಿಟ್ಟಿದ್ದೀನಿ. ನೀನೊಂದು 4 ಫೋನ್ ಹಾಕ್ಬಿಟ್ಟು ಕೇಳಲ್ಲ, ಎಲ್ಲವಳೆ ಏನು ಕತೆ ಅಲ್ಲ ಕಣ್ಣ, ಓದೋಳು ಬರಲೇ ಇಲ್ವಲ್ಲ ಹೆಂಗೆ ಅಂತ. ಅಮ್ಮ ನೀನು ಹೋಗಿ ನನ್ನನ್ನು ಕೇಳ್ತೀಯಲ್ಲ, ನನ್ನ ನೆಂಟಿ ಜೊತೆ ಪಾನಿಪುರಿ ತಿನ್ನಕ್ಕೆ ಹೋಗ್ಬೇಕು, ಸುಮ್ಕೆ ಏನೇ ಸೈಡುಗ್ ಬಾ. ಅಯ್ಯೋ ಅತ್ತೆ, ಹೇಳೋದು ಮತ್ತೆ ಮರ್ತೋಗ್ಬಿಡ್ತೀನಿ. ಮೊದಲೇ ನಂಗೆ ತಲೆಗೆ ಮರವು ಜಾಸ್ತಿ ಆನೆ. ನೆನೆ ಎಷ್ಟು ಗಂಟೆಗೆ? ನೆನೆ ಮಧ್ಯಾಹ್ನ ಅನ್ನಿಸ್ತದೆ. ಮಧ್ಯಾಹ್ನ ಸಾಯಂಕಾಲನ ಅತ್ತೆ. ಯಾರೋ ಫೋನ್ ಹಾಕಿದ್ರು, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಏನೇ ಹೇಳ್ತಾ ಇದೀಯ ನೀನು? ಏನೇ ಬೊಗಳ್ತಿದ್ಯಾ? ನೆನ್ನೆ ಫೋನ್ ಹಾಕಿದ್ರು, ಇವಾಗ ಹೇಳ್ತಿದ್ಯೇನೆ? ಯಾರೇ ಕಿಡ್ನಾಪ್ ಮಾಡಿರೋದು? ಯಾರೇ ಲೋಪರ್ ಮನೆಯಾಳಿ? ಯಾರೇ ಕಿಡ್ನಾಪ್ ಮಾಡಿರೋದು? ಅತ್ತೆ ಯಾರು ಕೇಳೋದು ಮರ್ತೋಗ್ಬಿಟ್ಟೆ ಕಣತ್ತೆ. ನಾನು ಕೇಳೋಣ ಅಂತ ಅನ್ಕೊಂಡೆ, ಆದರೆ ಹೆಸರು ಕೇಳೋದೇ ಮರ್ತೋಗ್ಬಿಟ್ಟೆ. 35 ಲಕ್ಷ ಕೊಟ್ಟರೆ ಬಿಡ್ತಾರಂತೆ ನಿಮ್ಮ ಮಗಳನ್ನ, ಇಲ್ಲಾಂದರೆ ಬಿಡೋಕ್ಕಿಲ್ವಂತೆ. ಛೇ, ನೆನ್ನೆ ಹೇಳೋಣ ಅನ್ಕೊಂಡು ಅಯ್ಯೋ ನೋಡಿ, ಸೀರಿಯಲ್ ನೋಡ್ಕೊಂಡು ಕುಂತಿದ್ನ, ಸೀರಿಯಲ್ ಹುಚ್ಚಾಗೇನೇ ಮರ್ತೋಗ್ಬಿಡ್ತು. ಅವೋ ಲೇ ಮನೆಯಾಳಿ, ಹೇಳೋದು ಬಿಟ್ಬಿಟ್ಟು ನನ್ನ ಮಗಳು ಕಿಡ್ನಾಪ್ ಮಾಡಿದ್ರು ನೀನೇನಂತ ಹೇಳ್ದೆ ಅವ್ರಿಗೆ? ನಮ್ಮ ಅತ್ತೆ ಯೋಗ್ಯತೆಗೆ 10,000 ನಮ್ಮ ಅತ್ತೆ ಹತ್ರ ಗೊತ್ತಿಲ್ಲ. ಇನ್ನು ನಮ್ಮ ಅತ್ತೆ ನಿನಗೆ ಎಲ್ಲಿಂದ ತಂದು ಕೊಟ್ಬಿಡ್ತದೆ ಕಾಸನ್ನ? ನಮ್ಮ ಅತ್ತೆ 35 ಲಕ್ಷನ ನಮ್ಮ ಕೈಲಿ 35 ಲಕ್ಷ ಎಲ್ಲ ಕೊಡೋಕ್ಕಾಗಕ್ಕಿಲ್ಲ. ಸುಮ್ಕೆ ಏನೇ ನೀವೇ ಮಡಿಕಳಿ ಅವಳನ್ನ. 35 ಲಕ್ಷಕ್ಕೆ ಅವಳು ಬೆಲೆ ಬಾಳಕ್ಕಿಲ್ಲ ಅಂತ ಅಂದ್ಬಿಟ್ಟೆ ಕಣತ್ತೆ. ಅಯ್ಯೋ ಕೊಂತ್ರಿ ಲೇ, ಎಂತ ಕಿತ್ತೋಗಿರೋಣ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾ ಕಂಡು ನೀನಂತೂ ಮನೆಗೆ. ಲೋಪರ್ ನನ್ನ ಮಗನೇ ಬೇಕೇಂದ್ರ ನನಗೆ? ಇಂಥ ಕಿತ್ತೋಗಿರೋಣ ಮದುವೆ ಮಾಡ್ಕೊಂಡು ಮನೆ ಕರ್ಕೊಬಿಟ್ಟು ಬಂದು ನನ್ನ ಅಯ್ಯೋ ಅನ್ನಿಸ್ತಿದೆಯಲ್ವೆಲ್ಲ ನೀನು? ಲೋಪರ್ ನನ್ನ ಮಗನೇ ಅಂದಿ ನನ್ನ ಮಗನೇ. ಏನಿಲ್ಲ ಬಂದಿರೋ ನಿಂಗೆ ದೊಡ್ಡರೋಗ ನಿನಗೆ, ಕೊಂತ್ರಿ ಬಡ್ಡಿ ನನ್ನ ಮಗನೇ. ಹಾಳಾದ ನನ್ನ ಮಗನೇ, ಬಂದಿರೋ ನಿಂಗಿದೆ ನೀನು ದೊಡ್ಡರೋಗ. ಎಂತೊಳ್ಳು ಕಟ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ ಬಿತ್ರಿನ? ಲೇ ನನ್ನ ಮಗಳು ಬೇಕಂಡ್ಲೆ ನನಗೆ. ಅದು ಯಾರಿಗೆ ಫೋನ್ ಹಾಕಿದ್ದೆ? ಅತ್ತೆ ಅದು ಅವ್ರ ಹೆಸರೇ ಗೊತ್ತಿಲ್ಲ ಕಣತ್ತೆ. 35 ಲಕ್ಷ ಯಾರು ಕೇಳ್ತಾರೋ ನನಗಂತೂ ಗೊತ್ತಿಲ್ಲ ಕಣತ್ತೆ. ಏನಾರ ರಾಜಕೀಯ ದ್ವೇಷ ಇರ್ಬೋದಾ? ಲೇ ಪ್ರಿಯಾ, ಈಗ ಹೇಳ್ತಿದ್ಯಲ್ವೇನೆ? ರೀ ನಾನು ಬೇಕಂತ ಮಾಡ್ತೀನ ಹೇಳ್ರಿ? ನಿಜವಾಗೂ ನಂಗೆ ಮರವಿನ ಕಾಯಿಲೆ ರೀ, ಒಂದೊಂದ್ಕಿತ ಮರ್ತೇ ಹೋಗ್ಬಿಡ್ತದೆ ನನಗೆ. ಅಯ್ಯೋ ಅವ್ರು ಮತ್ತೆ ಫೋನ್ ಹಾಕಿದ್ರೆ ಇಲ್ವಾ ಗೊತ್ತಿಲ್ಲ. ಅತ್ತೆ ಫೋನ್ಗೆ ಏನೋ ಫೋನ್ ಹಾಕಿದ್ರೆ ಇಲ್ವಾ ನಾ ಕಾಣೆ. ನಾನು ನೋಡ್ಲೂ ಇಲ್ಲ, ಏನೂ ಇಲ್ಲ. ಗೊತ್ತೇ ಇಲ್ಲ ನನಗೆ. ಅಯ್ಯೋ ಪ್ರಿಯಾ, ಅಮ್ಮ ನಿಂಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ? ಪ್ರಿಯನ್ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು? ಇನ್ಯಾರಲ್ಲ ಕಿಡ್ನಾಪ್ ಮಾಡ್ಸಿರ್ತಾರೆ? ಆ ಮನೆಯಾಳಿ ಪೊದ್ದಿ ಜಯ್ಯಕ್ಕ ಬಿಟ್ರೆ ಇನ್ನು ಯಾರು ಕಿಡ್ನಾಪ್ ಮಾಡ್ಸಿರಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗಳನ್ನ. ಎಲೆಕ್ಷನ್ ವಿಷಯಕ್ಕೆ ನನ್ನ ಮೇಲೆ ದ್ವೇಷ. ಈಗ MLA ಕ್ಯಾಂಡಿಡೇಟ್ ಕಂಡ ನಾನು, ಅದಕ್ಕೆ ಏನಿಯಾ ಊರಿಗೆ ಕಿಡ್ನಾಪ್ ಮಾಡಿಸ್ಬಿಟ್ಟಿರ್ತಾರೆ ಅಂತ ಅನ್ನಿಸ್ತದೆ. ಲೋಪರ್ಗಳು ಮಾಡಿಸ್ಬಿಟ್ಟು 35 ಲಕ್ಷ ರೂಪಾಯಿ ಕಿತ್ಕೊಂಡ್ಬಿಟ್ಟು ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟವ್ರು ಅನ್ನಿಸ್ತದೆ. ಲೋ ಮಗ, ನೀನು ಹೋಗ್ಬಿಟ್ಟು ಫೋನ್ ಹಾಕ್ಬಿಟ್ಟು ಅವ್ರ ಕತೆಯ ಹುಡುಕು. ಲೇ ಬಿತ್ರಿ, ಅದು ಯಾರು ಫೋನ್ ಹಾಕಿರೋರು ಫೋನ್ ಹಾಕ್ಕೊಡೆ, ಮಾತಾಡ್ಲಿ ಹೋಗ್ಬಿಟ್ಟು. ಸರಿ ಅತ್ತೆ ನೀವು? ನಾನು ನನ್ನ ಮಗಳನ್ನ ಕಂಡಿಡಿತೀನಿ, 35 ಲಕ್ಷ ಉಳಿಸ್ತೀನಿ. ನೋಡ್ತಾ ಇರು ಮಗ, ಫೋನ್ ಹಾಕ್ಬಿಟ್ಟು ಕೇಳ್ಕೊಂಬಿಡ್ಬಾ. ನಾನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ ಕೊಂತ್ರಿಗಳನ್ನ. ರೀ ಕೂಲ್ ತಂಪು ಕೂಲ್ ಆಗಿರಬೇಕು ರೀ. ನಿಮ್ಮ ತಂಗಿ ನೀನು ಯಾರೇ ಕಿಡ್ನಾಪ್ ಮಾಡ್ತಾರೆ? ಅಯ್ಯೋ ಸುಮ್ಕಿರಿ, ನೀವು ಯಾಕೆ ಟೆನ್ಷನ್ ತಗೋತೀರಾ? ರೀ ಒಂದೇ ಒಂದು ಪ್ಲೇಟು ಪಾನಿಪುರಿ ತಿನ್ಕೊಂಬಿಟ್ಟು ಬರೋಣ? ಲೇ ಪ್ರಿಯಾ, ನಿಂಗೇನು ಸೀರಿಯಸ್ನೆಸ್ ಇಲ್ವೇನೆ? ನನ್ನ ತಂಗಿ ಕಿಡ್ನಾಪ್ ಹಾಕೊಳ್ಳಿ. ನನ್ನ ತಂಗಿನ ಕರ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು ನಾನೇನಾದ್ರೂ ನಿಂಗೆ ಇದು ಮಾಡೋಕ್ಕಾಯ್ತದೆ? ಒಳ್ಳೆ ತಲೆ ಕೆಡಿಸ್ತೀಯಲ್ಲ. ಸುಮ್ ಕೂತ್ಕ ನೀನು. ಅಲ್ಲ ಕಣಮ್ಮ ಪ್ರಿಯಾ, ಕಿಡ್ನಾಪ್ ಆಗಿರೋ ಇಸ್ತೀನ ನೀನು ನೆನ್ನೆನೇ ಹೇಳೋದಲ್ವೇ ಚಿಕ್ಕತ್ತೆ? ನಿಮ್ಗೆ 10,000 ರೂಪಾಯಿ ಕೊಡೋಕ್ಕೆ ಕಾಸಿಲ್ಲ ಅಂದರು. 35 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮಗಳನ್ನ ಹೆಂಗೆ ಬಿಡಿಸ್ಕೊಬಿಟ್ಟು ಬರ್ತಾರೆ? ಕಾಸಿಲ್ಲ ತಾನೇ, ಮತ್ತು ಸುಮ್ಕಿರಬೇಕು. ಅಯ್ಯೋ ಯಾಕೆ ಬಿಡಿಸ್ಕೊಂಬಿಟ್ಟು ಬರಬೇಕು? ನಿಮಗೆ ಗೊತ್ತಾಗಲ್ಲ ಕೊಂತ್ರಿಗಳು. ಅವಳನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ? ಸುಮ್ಮನೆ ಅವಳೇ ಬೇಕಾದ್ರೆ ನಾಟಕ ಆಡ್ತಿರ್ತಾಳೆ. ಅವಳು ಅಂತಳವಳು ಸರಿ ಇಲ್ಲ. ಅವಳ ಬಗ್ಗೆ ನಿಮ್ಗೆ ಇನ್ನೂ ಒಂದು ಚೂರು ಏನೂ ಗೊತ್ತಿಲ್ಲ. ನನಗೆ ಪೂರ್ತಿಯಾಗಿ ಗೊತ್ತು ಎಲ್ಲನೂ. ಒಂದು ಚೂರು ಅವಳ ಬಗ್ಗೆ ನಿಮ್ಗೆ ಗೊತ್ತಾದ್ರೂ ಅವಾಗ ಗೊತ್ತಾಯ್ತದೆ. ಸುಮ್ಕಿರಿ. ಆದ್ರೂ ಇಂಥ ಟೈಮಾಗೆ ಸುಮ್ಮನಿರೋದು ಕಷ್ಟ ಏನಿಯ? ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಡಿಡಿಬೇಕು ತಾನೆ. ಸುಮ್ಮನೆ ಹಿಂಗೆ ಇದ್ಬಿಟ್ರೆ ಹೆಂಗೆ ಹೇಳವ? ಯಾರೋ ಏನೋ ಕಿಡ್ನಾಪ್ ಮಾಡಿರೋದು, ಏನೋ ಗಂಡು ಮಗ ಆಗಿದ್ರೆ ಬುಡು ಬೊತ್ತಾನೆ ಏನೋ ಅಂತ ಅನ್ಕೋಬೋದಿತ್ತು. ಆದರೆ ಹೆಣ್ಮಗ ತಾನೆ. ಹೆಣ್ಮಗ ನಂಗೆಲ್ಲ ಬಿಡೋಕ್ಕಾಯ್ತದೆ, ಇದು ಮಾಡೋಕ್ಕಾಯ್ತದೆ ಹೇಳು? ಹೆಣ್ಮಗನ ನೀನೇ ಯೋಚನೆ ಮಾಡು, ಏನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು. ನೋಡು, ಹಂಗೆಲ್ಲ ಇಂಥ ವಿಚಾರದಾಗ ಹಂಗೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು ನೀನು. ಹುಡುಕಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋಣ. ನೀವು ಪ್ರಯತ್ನ ಪಡಿ. ನಾನು ಪಾನಿಪುರಿ ತಿನ್ನಲಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರೋಕ್ಕಿಲ್ಲ. ಫಸ್ಟ್ ಹೋಗಿ ನಾನು ಪಾನಿಪುರಿ ತಿನ್ಕೊಂಡು ಬರಬೇಕು. ಫಸ್ಟ್ ಹೋಗಿ ಪಾನಿಪುರಿ ತಿನ್ಕೊಂಡು ನಾನು ಬರ್ತೀನಿ. ಈ ಹುಡುಗಿಗೆ ಮನೆ ಕಿಡ್ನಾಪ್ ಆಗೈತೆ ಅಂದ್ರೂ ಪಾನಿಪುರಿ ತಿನ್ನಬೇಕು, ಪಾನಿಪುರಿ ಮುಖ್ಯ ಅಂತ ಹೇಳ್ತಾಳಲ್ಲ. ಇವಳಿಗೆ ಏನು ಮುಖ್ಯನೋ ಏನು ಕತೆಯೋ ಬಿಡು. ಇವಳಿಗೆ ಎಲ್ಲೋಗಿರ್ತಾಳೆ? ಇವಳನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು? ಕಿಡ್ನಾಪ್ ಮಾಡ್ಕೊಬಿಟ್ಟು ಬರೋಕ್ಕೆ ಇವಳು ಎಲ್ಲೋಗಿದ್ಲು? ಅದೇ ಅರ್ಥ ಆಯ್ತಿಲ್ಲ ನನಗಂತೂ. ಬಿಡು, ಹೆಂಗೋ ಹುಡ್ಕೊಂಬಿಟ್ಟು ಬರೋಕೆ ಹೋಗೋರಲ್ಲ ಪಾಪ. ಬಂದರೆ ಸಾಕು. ಹೆಣ್ಮಕ್ಳು ನಂಗೆಲ್ಲ ಕಿಡ್ನಾಪ್ ಮಾಡಿಬಿಟ್ರೆ ಹೆಂಗಪ್ಪ ಕತೆ? ಅಯ್ಯ
ರಾಜಕೀಯ ದ್ವೇಷ ಈ ಪೊದ್ದಿಗೆ ನಾನು MLA ಆಗ್ತಿದ್ದೀನಿ ಅಂತ ಸಹಿಸಕ್ಕಾಗದಿದ್ದಂಗೆ ರಾಜಕೀಯ ದ್ವೇಷಕ್ಕೆ ನನ್ನ ಮಗಳನ್ನೇನೇ ಕಿಡ್ನಾಪ್ ಮಾಡ್ಬಿಟ್ಟವಳು ಅವಳಂತಂದ್ರೆ ಇದೆಲ್ಲ ರಾಜಕೀಯ ಕುತಂತ್ರ ರಾಜಕೀಯ ದ್ವೇಷ ರಾಜಕೀಯ ಇದಕ್ಕೇನೆ ಹಿಂಗೆ ಮಾಡಿರತಿ ಇವಳಂತಂದ್ರೆ ನನಗೆ ಇವಳು ಯೋಗ್ಯತೆ ಎಲ್ಲ ಗೊತ್ತಾಗ್ಬಿಟ್ಟೈತೆ ರಾಜಕೀಯ ದ್ವೇಷ ನನ್ನ ಇದ್ರ ಮೇಲೆ ಎಳಿತಾವಳೆ ಲೇ ಪೊದ್ದಿ ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ವೇ ಯಾಕಕ್ಕ ಭದ್ರಮಕ್ಕ ಏನಾಯ್ತು ಹಿಂಕಿರಿಸ್ತಾ ಇದೆಯಾ ರಾಜಕೀಯ ದ್ವೇಷಕ್ಕೆ ಮನಿ ಆಳಿ ಪೊದ್ದಿ ನನ್ನ ಮಗಳನ್ನೇನೇ ಕಿಡ್ನಾಪ್ ಮಾಡವಳೆ ನಾನು ಸುಮ್ಕೆ ಬಿಡಕ್ಕಿಲ್ಲ ನಾನು ಪೊಲೀಸರ ಹತ್ರ ಹೋಗ್ಬಿಟ್ಟು ಇವಳೇನೇನಿಯ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ ನನ್ನ ಹೆಸರು ಬದ್ರಿನೇನಿ ಅಲ್ಲ ಪೊದ್ದಿ ಅಂತ ಕೆಲಸ ಮಾಡಕ್ಕಿಲ್ವೇ ಪೊದ್ದಿ ಏನಕ್ಕೆ ಮಾಡ್ತಾಳೆ ಅಂತ ಕೆಲಸ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಸೋ ಅಂಥದ್ದು ಏನಾಗಿರ್ತದೆ ನನಗೇನೋ ಕಿಡ್ನಾಪ್ ಮಾಡ್ಸಿರಕ್ಕಿಲ್ಲ ಅಂತ ಅನ್ನಿಸ್ತದೆ ಇಲ್ಲೇ ಎಲ್ಲೋ ಹೋಗಿತ್ತಾಳೆ ಅಂತ ಅನ್ನಿಸ್ತದೆ ಬುಡಕ ನೀ ಸುಮ್ ಕುತ್ಕ ನೀನೇ ಅವಳು ಹೇಳಕ್ ನನಗೆ ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ನನ್ನ ಮಗಳು ಭಾಳ ಒಳ್ಳೆಳು ಏನು ಗೊತ್ತಾಗಕ್ಕಿಲ್ಲ ಅಮಾಯ್ಕಿ ಅವಳನ್ನ ಕಿಡ್ನಾಪ್ ಮಾಡ್ತಾಳಲ್ಲ ಬುಡಕ್ಕಿಲ್ಲ ಈಗ ನೋಡು ಮಾಡ್ತೀನಿ ಸರಿಯಾಗಿ ಇದೊಳ್ಳೆ ಕತೆ ಆಯ್ತಲ್ಲ ಇವ್ರ ಮಗಳು ನೀನು ಯಾರು ಕಿಡ್ನಾಪ್ ಮಾಡಿಸ್ತಾರೋ ಅವಳೇ ಒಳ್ಳೆ ಕಿಡ್ನಾಪ್ ಮಾಡೋಳು ಇದ್ದಂಗೆ ಅವಳಿ ಇನ್ನು ಇವ್ರ ಮಗಳನ್ನ ಯಾರೇ ಕಿಡ್ನಾಪ್ ಮಾಡಿಸ್ತಾರೆ ಲೇ ಜಯಕ್ಕ ಲೇ ಪೊದ್ದಿ ಲೇ ಜಯಕ್ಕ ಬಂದ್ರೆ ಸರಿ ಈಚೆ ಕಡೆಗೆ ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಬಾರೆ ಈಚೆ ಕಡೆಗೆ ಬಾರೆಲೇ ಓ ಭದ್ರಮ್ಮ ಮತ್ತಿನ್ನೇನು ಕಿರಿಕ್ ಮಾಡಕ್ ಬಂದ ಇಲ್ಲ ಚಾಲೆಂಜ್ ಕಟ್ಟಕ್ ಬಂದು MLA ಎಲೆಕ್ಷನ್ ನಿಂತ್ಕ ಅಂತ MLA ಆಗ ಯಾವ ಅವಶ್ಯಕತೆ ನನಗಿಲ್ಲ MLA ಪೊದ್ದು ಅಂತ ಕರೆಸ್ಕೊಳ್ಳೋ ಯಾವ ಇಷ್ಟನೂ ನನಗೆ ಸದ್ಯಕ್ಕಿಲ್ಲ ನನಗೆ ಅದೆಲ್ಲ ಆಗ್ಬರಕ್ಕಿಲ್ಲ ನೋಡು ಓಪನ್ ಚಾಲೆಂಜ್ ಎಲ್ಲ ಮಾಡಕ್ಕೆ ಬರ್ಬಿಡೋಣಂತಾಗೆ ನಾನು MLA ಆಗಲ್ಲ ನಂಗೆ ಇಷ್ಟನೂ ಇಲ್ಲ ದಯವಿಟ್ಟು ನಿನ್ನ ಪಾಡಿ ನೀನು ಹೋಗ್ಬಿಡು ಬಂದಾಗ ಪಾಪ ಬಂದಾಗೆಲ್ಲ ಚಾಲೆಂಜ್ ಮಾಡ್ಕೊಂಡು ಕುಂತ್ಕೋಬೇಡ ನಾನು ಯಾಕೆ ಬರಲಿ ನಿನ್ನಂತೊಳಗೆ ಯೋಗ್ಯತೆಗೆ ಸೀಟ್ ಸಿಗ್ತದೆ ಅಂತ ಅನ್ಕೊಬಿಟ್ಟಿದ್ದೆ ನಿನ್ನ ಯೋಗ್ಯತೆಗೆ MLA ಆಗೋದು ಅಂದರೆ ಎಷ್ಟು ಕಷ್ಟ ಗೊತ್ತಾ ನಿನ್ನಂತೊಳಗೆ ಸೀಟ್ ಅಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಕ್ಕಿಲ್ಲ ಸುಮ್ಕಿದ್ಬಿಡು ನೋಡು ನಾನು ಅದೆಲ್ಲ ಹೇಳ್ತಿರೋದು ನೋಡು ಅಯ್ಯೋ ಅಯ್ಯೋ ಮನೆಯಾಳಿ ನನ್ನ ಮಗಳನ್ನೇನಿಯ ಕಿಡ್ನಾಪ್ ಮಾಡಿಸಿದ್ಯೇನೆ ನೀನು ನಾನು MLA ಆಗ್ತೀನಿ ಅಂತ ಲೇ ಭದ್ರಮ್ಮ ನಿನ್ನ ಮಗಳು ನಾನೇ ಕಿಡ್ನಾಪ್ ಮಾಡಿಸ್ತೀನಿ ನಿಂಗೇನು ತಲೆ ಕೆಟ್ಟೈತಾ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ಬಿಟ್ಟು ನಾನೇನು ಮಾಡಲಿ ನೋಡು ಸುಮ್ಕೇನಿಯ ನಮ್ಮನ್ನು ನಂಬ್ಕೊಂಡು ಕುಂತ್ಕೋಬೇಡ ನಾವು ಕಿಡ್ನಾಪ್ ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ನಾವು ಯಾಕೆ ಕಿಡ್ನಾಪ್ ಏನು ಮಾಡಿಸಿಲ್ಲ ಮೊದಲು ನಿನ್ನ ಮಗಳು ಎಲ್ಲೋಳ ಹುಡ್ಕೋಗು ಸಾಕು ನಿನ್ನ ನಾಟಕ ಗೀಟಕ ನಿನ್ನ ದೌಲತ್ತು ನಿನ್ನ ದುರಾಂಕಾರ ಎಲ್ಲನೂ ಸಾಕು ನನಗೆ ನೀನು ಇಷ್ಟೊಂದು ಎಲ್ಲ ದೌಲತ್ತು ದುರಾಂಕಾರ ಎಲ್ಲ ಮಾಡೋಕ್ಕೆ ಬರಬೇಡ ನಂತಾಗೆ ನಿನ್ನ ಯೋಗ್ಯತೆನೂ ನನಗೆ ಗೊತ್ತು ನಿನ್ನ ದುರಾಂಕಾರನೂ ನನಗೆ ಗೊತ್ತು ನಿನ್ನ ದೌಲತ್ತು ಎಲ್ಲನೂ ನನಗೆ ಗೊತ್ತು ನಿನ್ನ ಯೋಗ್ಯತೆನೂ ನನಗೆ ಗೊತ್ತು ನನಗೆ ಗೊತ್ತೇ ನೀನೇ ಕಿಡ್ನಾಪ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಈಗ ಸುಮ್ಮನೆ ನನ್ನ ಮಗಳು ಮುರುವಾದಿನಾಗ ಎಲ್ಲವಳ 35 ಲಕ್ಷ ಕೊಡಬೇಕೆ ನಿನಗೆ ಮನೆಯಾಳಿ ನಿನಗೆ ನಾನು ಪೊಲೀಸರಿಗೆ ಹೋಗ್ಬಿಟ್ಟು ನಿನ್ನ ಮೇಲೆ ಹೇಳ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಸರ್ ನನಗೂ ಇವಳಿಗೂ ಎಲೆಕ್ಷನ್ದು ರಾಜಕೀಯ ದ್ವೇಷ ಬಂದ್ಬಿಟ್ಟೈತೆ ಸರ್ ಅದಕ್ಕೆ ಇವಳೇ ಬೇಕು ಅಂತ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟವಳೆ ಅಂತ ನಾನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ಇಸ್ಯನೂ ಹೇಳ್ಬಿಡ್ತೀನಿ ಅಷ್ಟೇ ನಿನ್ನ ಬಗ್ಗೆ ಪ್ರತಿಯೊಂದು ಎಲ್ಲ ಇಸ್ಯನೂ ನಾನೇ ಹೇಳೋದು ಪೊಲೀಸರಿಗೆ ನೋಡ್ತಾ ಇರು ಬಿಡಕ್ಕಿಲ್ಲ ನಾನು ಎಲ್ಲ ಇಸ್ಯನೂ ಹೋಗಿ ಹೇಳ್ತೀನಿ ನೀನೇ ಮನೆಯಾಳಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಿರೋದು ನನ್ನ ಮಗಳು ಸಂಜೆ ಅಷ್ಟೊತ್ತು ಮನೆಗೆ ಬರ್ದಿದ್ದಂಗೆ ಇರಲಿ ಪೊದ್ದಿ ನಾನಂತೂ ದೇವ್ರನೇ ಸುಮ್ಕಿರಕ್ಕಿಲ್ಲ 35 ಲಕ್ಷ ಕಾಸು ಬೇರೆ ಕೊಡ್ತಾರೆ ನಿನಗೆ ಕಾಸು ನನಗೇನು ತಲೆ ಕೆಟ್ಟೈತಾ ನೀನು 35 ಲಕ್ಷ ರೂಪಾಯಿ ಕಾಸು ಕೊಡೋಕ್ಕೆ ಲೇ ಭದ್ರಮ್ಮ ಬ್ಯಾರೆ ಇಸ್ಯ ನೀನು ಏನಾರ ಮಾತಾಡೋ ಕಿಡ್ನಾಪ್ ಇಸಿದಾಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನೀನು ಯಾಕೆ ಕಿಡ್ನಾಪು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತೀಯಾ ನನಗೂ ಅದಕ್ಕೂ ಏನು ಸಂಬಂಧ ನೋಡು ಸುಮ್ಮನೆ ನನ್ನ ಮೇಲೆ ಕೂಗಾಡ್ಕೊಂಡು ನಿನ್ನ ಮಗಳ ಜೀವನ ಹಾಳು ಮಾಡ್ಕೋಬೇಡ ಯಾವ ಬಡ್ಡಿ ನನ್ನ ಮಕ್ಕಳು ಕಿಡ್ನಾಪ್ ಮಾಡ್ಕೊಂಡು ಹೋಗೋರು ಫಸ್ಟ್ ಹುಡ್ಕೋಗು ನೀನು ನನ್ನ ಮೇಲೆ ದ್ವೇಷ ಸಾಧಿಸ್ಕೊಂಡು ಕುತ್ಕೊಂಡ್ರೆ ನಿಜವಾದ ಕಳ್ಳರು ಸಿಗ್ಬೇಕಲ್ಲ ಸಿಗಕ್ಕಿಲ್ಲ ನಿನಗೆ ನಿಜವಾದವರು ಫಸ್ಟ್ ಹೋಗಿ ಸುಮ್ಕೆ ಯಾರು ಕಿಡ್ನಾಪ್ ಮಾಡೋರು ಅಂತ ನೋಡೋಗು ನನ್ನ ಮೇಲೆ ಯಾಕೆ ತಲೆ ತಿನ್ಕೊಂಡು ನಿಂತ್ಕತ್ಯಾ ಲೇ ನನಗೆ ಯಾರು ಕಿಡ್ನಾಪ್ ಮಾಡೋರು ಅಂತ ಗೊತ್ತು ಕಣೆ ಗೊತ್ತಿರೋದಕ್ಕೆ ತಾನೇ ಇಲ್ಲಿ ಕುಂತಿರೋದು ನಾನು ಯಾವಳು ಕಿಡ್ನಾಪ್ ಮಾಡೋಳು ಅಂತ ನೀನೇ ಮಾಡಿದ್ಯಾ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ಸುಮ್ಮನೆ ಬಿಟ್ಬಿಟ್ಟು ಕಳಿಸ್ಬಿಡು ನಿನ್ನ ಹತ್ರ ನಾನು ಶಾನೆ ಏನು ಕೇಳಕ್ಕಿಲ್ಲ ನನ್ನ ಮಗಳನ್ನ ಬಿಟ್ಟು ಕಳಿಸು ಇಲ್ಲ ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಸರ್ ದ್ವೇಷಕ್ಕೆ ಹಿಂಗೆ ಮಾಡೋರೆ ಸರ್ ಅಂತ ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕುಂತ್ಕೊಂಡು ವಿಚಾರಣೆ ಮಾಡ್ಕೊಂಬಿಟ್ಟು ಬರಲಿ ನೋಡೋಣ ಏನೇನು ಆಯ್ತದೆ ಅಂತ ಹೇಳ್ಬಿಟ್ಟು ನಿನ್ನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಡ್ತೀನಿ ಲೇ ಬದ್ರಿ ನಮ್ಮ ತಾಯನೇ ಕೇಳ್ತಿದ್ದೀನಿ ನಾನು ಕಿಡ್ನಾಪ್ ಮಾಡ್ತಿಲ್ಲ ನನ್ನ ಮಾತು ಕೇಳು ಮಾದ್ರೆ ನಿನ್ನ ಮಗಳನ್ನ ಯಾರು ಕಿಡ್ನಾಪ್ ಮಾಡ್ಸೋದು ಹುಡುಕ ನೀನು ನೀನೇ ಕಣೆ ಮಾಡ್ಸಿರೋದು ನೀನೇ ಅಷ್ಟೇ ಸಂಜೆ ಗಂಟೆ ಟೈಮ್ ಕೊಡ್ತೀನಿ ಅಯ್ಯೋ ಈ ಅಮ್ಮಂಗೇನು ತಲೆ ಕೆಟ್ಟೈತೆ ಮಾಡಿಸಿಲ್ಲ ಅಂತ ಹೇಳಿದ್ರು ಮಾಡಿಸಿದಿ ಅಂತ ತಲೆ ತಿನ್ನೋದು ಯಾಕೆ ಮಾಡಿಸಿಲ್ಲ ಅಂತ ಹೇಳಿದ್ಯಾ ತಾನೆ ಆದರೂ ಮಾಡಿಸಿದ್ಯಾ ಅಂತ ಹೇಳ್ಬಿಟ್ಟು ತಲೆ ತಿಂತಾಳಲ್ಲ ಪದಿ ಬಿಡು ಹೋಗ್ಬಿಟ್ಟು ಬೇಕಾದ್ರೆ ವಿಚಾರಿಸ್ಕೊಂಡು ಬರಲಿ ವಿಚಾರಣೆ ಮಾಡ್ಕೊಂಬಿಟ್ಟು ಬರೋಣ ಆಮೇಕಿಂದ ಇವ್ರ ಮಗಳಿನ 2 ದಿನ ಮೇಲೆ ಸಿಗಕ್ಕಿಲ್ವಲ್ಲ ಆವಾಗ ಗೊತ್ತಾಯ್ತದೆ ಅಲ್ಲ ಈ ಬದ್ರಿಗೇನು ತಲೆ ಕೆಟ್ಟೈತ ಮಗಳು ಕಿಡ್ನಾಪ್ ಆಗೋಳೆ ನಮ್ಮ ದ್ವೇಷಕ್ಕೆ ಹಿಂಗೆ ನಿಂತ್ಕೊಬಿಟ್ರೆ ಹೆಂಗೆ ಯಾರನ್ನಾಗಲಿ ಈಗ ಮೊದಲೇ ಹೆಣ್ಮಕ್ಳು ಕಿಡ್ನಾಪಿಂಗ್ ಕೇಸುಗಳು ಎಷ್ಟು ನಡೀತಾವೆ ನೀನು ಕಂಡಂಗೆ ಹಿಂಗೆ ಸಂಜೆ ಗಂಟೆ ಕಾಯ್ತೀನಿ 3 ದಿನ ಕಾಯ್ತೀನಿ ಅಂತ ಕುಂತ್ಕೊಂಡ್ರೆ ಇವ್ರ ಮಗಳಿಗೇನೋ ಹೆಚ್ಚಿಗಿಚ್ಚಿ ಕಮ್ಮಿ ಆದರೆ ಯಾರು ದಿಕ್ಕು ಯಾರು ನೋಡ್ತಾರೆ ಹೇಳು ಏನೋ ಹೆಚ್ಚಿಗಿಚ್ಚಿ ಕಮ್ಮಿ ಆಗಿ ಏನಾರ ಆಗಿ ಆದರೆ ಯಾರು ನೋಡ್ಕೊಂಡವರು ಏನು ಮಾಡಿದವರು ಒಳ್ಳೆ ತಲೆ ಕೆಟ್ಟು ಹೋಗ್ಬಿಟ್ಟೈತಲ್ಲ ನನಗಂತೂ ಅಲ್ಲ ಹಾಳು ಮಾಡ್ಕೊತಾಳೆ ಮಗಳನ್ನ ಸುಮ್ಕೇನಿಯ ದ್ವೇಷ ಇರಲಿ ಆದರೆ ಹಿಂಗೆ ಕಿಡ್ನಾಪು ಅವು ಇವು ಟಿವಿನಾಗ ನೋಡ್ತಿಲ್ವ ನಾವು ಎಷ್ಟು ಹೊಟ್ಟೆ ಉರಿತದೆ ಹೇಳು ಪದಕ ಬರ್ತೀಯಾ ರಾಧಕ ನೀನಿಲ್ಲ ಇದೆಯಾ ಬಾ ಪಾನಿಪುರಿ ತಿನ್ಕೊಂಬಿಟ್ಟು ಬರೋಣ ಲೇ ನಿನಗೇನೇ ಆಗೈತೆ ಅಲ್ಲಿ ನಿಮ್ಮ ಹೊತ್ತಿಗೆ ಕಿಡ್ನಾಪ್ ಆಗ್ಬಿಟ್ಟವಳಂತೆ ನೀನು ನೋಡ್ರೆ ಇಲ್ಲಿ ಕಿಸ್ಕೊಂಡಿಲಿ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ಯಾ ಒಂದು ಹೆಣ್ಮಗಳು ಕಣೆ ಕಿಡ್ನಾಪ್ ಆಗಿರೋದು ನೀನು ನೋಡ್ರೆ ಹಿಂಗೆ ಪಾನಿಪುರಿ ತಿನ್ನೋಣ ಅಂತ ಕುಂತಿದ್ದೀಗಲ್ಲ
ಫೋನ್ ರಿಸೀವ್ ಮಾಡಿದ್ದು ನಾನೇನಿಯ ಯಾವನೋ ಮಾತಾಡ್ದೆ ಕಿಡ್ನಾಪ್ ಅದು ಇದು ಅಂತ ಹೇಳ್ಬಿಟ್ಟು ನನಗೇನೋ ಸುಮ್ಮನೆ ಅವಳೇ ನಾಟಕ ಆಡ್ತಾವಳೆ ಅಂತ ಅನ್ನಿಸ್ತಾ ಇವಳೇನೋ ಬೊಲ್ ನಾಟಕ ಆಡ್ತಾವಳು ಬಿಡು ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕ ಹೋಗ್ಬಿಟ್ಟೆ ನನಗೇನೋ ನಂಬಿಕೆನೇ ಇಲ್ಲ ಆ ಮನೆಯಾಳಿ ಮೇಲೆ ಆ ಮನೆಯಾಳಿನೇನಿಯ ಬೇಕಾರೆ ಏನೋ ಕಿಡ್ನಾಪ್ ಮಾಡಿಸ್ಕೊಂಬಿಟ್ಟಿರ್ತಾಳೆ ಅಂತ ಸುಮ್ಕಾಗಿವ್ನಿ ನಾನುವೆ ಅಕ್ಕ ಅವಳನ್ನ ಕಟ್ಕೊಂಡು ನನಗೇನಾಗಬೇಕು ಕಿಡ್ನಾಪನಾಗಲಿ ಇನ್ನೊಂದು ಏನಾರಾಗಲಿ ನನಗೇನೋ ಅವಳೇ ನಾಟಕ ಆಡ್ತಾವಳೆ. ಸರಿ ಬಿಡು, ಯಾವುದನ್ನು ಅಷ್ಟು ಈಸಿಯಾಗಿ ತಗೋಬಾರ್ದು. ಒಂದು ಹೆಣ್ಮಕ್ಳು ಜೀವ ಹೋಯ್ತೈತೆ, ಜೀವನ ಹಾಳಾಗೋಯ್ತೈತೆ ಅಂದರೆ ನೋಡ್ಬೇಕು ತಾನೆ. ಅವ್ರು ನಮ್ಮ ಶತ್ರು ಆಗಿದ್ರು ಸರಿ ಇಲ್ಲ. ಸರಿ, ನಾನು ನೋಡ್ತೀನಿ ಬಿಡು. ನೀನು ಇಷ್ಟೊಂದು ಕುಸಿಯಾಗಿ ಓಡಾಡಬೇಡ, ಓದ್ಲಲ್ಲ ನೇತ್ರ ಅಂತ ಹೇಳ್ಬಿಟ್ಟು. ಮಾನವೀಯತೆನೂ ಮುಖ್ಯ. ಅಕ್ಕೋ ನಿನಗೆ ಈ ಕಳಗೆ ಮಾನವೀಯತೆ, ನನಗೆ ಯಾವ ಮಾನವೀಯತೆನೂ ಇಲ್ಲ. ಪಾಪ ಬೆಳಿಗ್ಗೆ 10,000 ರೂಪಾಯಿ ಕೇಳಿದ್ರೆ 10,000 ರೂಪಾಯಿ ಗೊತ್ತಿಲ್ಲ ಅಂತ ಹೇಳ್ತಾಳೆ ನಮ್ಮ ಚಿಕ್ಕತ್ತೆಗೆ. ಇವ್ರ ಮಗಳನ್ನ ಕಾಪಾಡೋಕ್ಕೆ 35 ಲಕ್ಷ ರೂಪಾಯಿ ತಗೊಬಿಟ್ಟು ಬರ್ತಾಳೆ. ಅಯ್ಯೋ ಎಲ್ಲ ಈ ಡ್ರಾಮ ಸುಮ್ಕಿರು. ಇವರೆಲ್ಲ ಏನು ಸಾಮಾನ್ಯ ಇದಾರಲ್ಲ, ಇವರೆಲ್ಲ ಬೊಲ್ ನಾಟಕ ಆಡ್ತಾರೆ. ಹೊಸಿ ನಾಟಕ ಅಲ್ಲ, ಬೊಲೇ ನಾಟಕ ಆಡ್ತಾರೆ ಇವರು. ಸುಮ್ಕಿರು ನೀನು ಅದಕ್ಕೆ ಸುಮ್ಕಿರು. ನಿನಗೆ ಮಾಡಿದ್ಲಲ್ಲ ಮೋಸ, ಅದಕ್ಕೆ ಸರಿಯಾಗೈತೆ. ನೀವಿಬ್ರು ಬರೋಕ್ಕಿಲ್ವಾ? ನಾನೇ ಹೋಗಿ ತಿನ್ಕೊಂಬಿಟ್ಟು ಬರ್ತೀನಿ, ನೀವು ಬರ್ರಿ ಬಿಡ್ರಿ ಅಷ್ಟೇ. ನೀನು ನನ್ನ ಶತ್ರುಗಳ ಮೇಲೆಲ್ಲ ಅಯ್ಯೋ ಅನ್ನಂಥ ಕ್ಯಾಟಗರಿನೇ ನಾನಲ್ಲ. ಹೋಗಕ್ಕ ಮಿತ್ರನ್ ಕೇಳಿದ್ರೆ ಮಿತ್ರ ಎಲ್ಲನೂ ಹೇಳ್ತಾನೆ ಅಂತ ಅನ್ನಿಸ್ತದೆ. ಇದು ಬೆಸ್ಟು. ಹೋಗಿ ಮಿತ್ರನೇ ಕೇಳಬೇಕು ನಾನಂತಂದ್ರೆ. ಹೋಗಿ ಮಿತ್ರನ್ನೇ ಕೇಳ್ತೀನಿ. ಮಿತ್ರನೇನಿಯ ಎಲ್ಲ ಇದು ಉತ್ತರ ಕೊಡ್ತದೆ. ಯಾರು ಕಿಡ್ನಾಪ್ ಮಾಡಿಸವ್ರೆ, ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತದೆ ಇರು. ಈ ನೇತ್ರಿ ಸುಮ್ಮನೊಂದು ಹತ್ರ ಕುಂತ್ಕೊಳ್ಳಲ್ಲ, ತಿರುಗ್ತಿತ್ತಾಳೆ. ಯಾರನ್ನ ಕರ್ಕೊಂಡು ಹೋಗಿರ್ತಾರೆ ಅಷ್ಟೇ. ನೀನು ಮಾಡ್ಕೊಳ್ಳೋದೆಲ್ಲ ಹಿಂಗೇನೆ ಬಿಡು.